ನನ್ನ ಬಿಟ್ಟ ಇರದಾಕಿ ಈಗ ಬಿಟ್ಟ ಕುಂತಾಳ. ಹಾಯ್ ಹಲೋ ಫ್ರೆಂಡ್ಸ್ ಪ್ರಿವಿನಲ್ಲಿ ವಿಡಿಯೋ ನೋಡ್ತಾರಲ್ಲ, ಈ ಒಂದು ವಿಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತದೆ ಒಂದು ಸೌಂಡನ್ನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕೇಳಿಸ್ಕೊಟ್ಟಿರ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಿರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸ್ 1 ನಿಮಿಷ ಅಥವಾ 2 ನಿಮಿಷ ವೀಡಿಯೋನ ಎಂಡುವರೆಗೆ ನೋಡಿ ಅಂತ ಕೇಳ್ಕೊತೀನಿ, ಯಾಕಂದರೆ ಭಾಳಷ್ಟು ಜನ ಸಪೋರ್ಟ್ ಕೊಡ್ತಾಯಿಲ್ಲ, ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್. ಈ ಒಂದು ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರಲ್ಲ, ಯಾಕಂದರೆ ಭಾಳಷ್ಟು ಲಿಂಕು ಕೊಡ್ತಾಯಿಲ್ಲ, ಅದಕ್ಕೋಸ್ಕರ ಅಪ್ಡೇಟ್ ಕೊಟ್ಟಿದೆ. ಇವಾಗ ಏನಪ್ಪ ಅಂದರೆ ಈ ಒಂದು ಎಡಿಟಿಂಗ್ನ ನೀವು ಮಾಡ್ಕೊಳ್ಬೇಕಪ್ಪ ಅಂತ ಅನ್ಸ್ಕೊಂಡ್ರೆ ನೀವೇನು ಟೆನ್ಷನ್ ತೊಗೊಳ್ಬೇಡಿ, ಯಾಕಂದರೆ ನೀವು ಲಿಂಕ್ ಅಂತ ನಮಗೆ ಕಮೆಂಟ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ, ನಾನು ಆದಷ್ಟು ನಿಮಗೆ ವಿಡಿಯೋ ಎಡಿಟಿಂಗ್ನೇ ಮಾಡಿಕೊಡ್ತೀನಿ. ಸೊ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ, ಅಷ್ಟೇ ಸಾಕು ನಮಗೆ. ಇವಾಗ ಏನಪ್ಪ ಅಂದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬರ ಹತ್ರ ಅಲಾಟ್ಮೇಷನ್ ಆ್ಯಪ್ಸ್ ಇರಲೇಬೇಕು. ಇವಾಗ ಅಲಾಟ್ಮೇಷನ್ನ ಓಪನ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಥರ ಅಲಾಟ್ಮೇಷನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ವಿಡಿಯೋ ಸಾಂಗ್ ಬಂದುಬಿಟ್ಟು ನ್ಯೂ ಟ್ರೆಂಡಿಂಗ್ ಸಾಂಗ್ ಆಗಿರುತ್ತೆ. ಇದು ಶಿವಕಾಂತ್ ಪೂಜಾರಿ ಅಣ್ಣವ್ರದ್ದು ಈ ಒಂದು ಸಾಂಗ್ಗೆ ಎಡಿಟಿಂಗ್ ಮಾಡಿದ್ದೀನಿ ನಾನು. ಸೊ ತುಂಬ ಚೆನ್ನಾಗೈತಿ, ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಅಲಾಟ್ಮೇಷನ್ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನಪ್ಪ ಅಂದರೆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ, ಈ ಥರ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಇನ್ನು ಮುಂದೆ ಸ್ವೈಪ್ ಮಾಡಿ. ಇಲ್ಲಿ ಕೂಡ ಅಷ್ಟೇ, ಅಲಾಟ್ಮೇಷನ್ ಲೋಗೋ ಎಲ್ಲಿ ನಾನು ಕೊಟ್ಟಿರ್ತೀನೋ ಅಲ್ಲಿ ಮಾತ್ರ ನೀವು ಫೋಟೋನ ರೀಪ್ಲೇಸ್ನ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಕೆಲವೊಂದು ಅಲಾಟ್ಮೇಷನ್ ಲೋಗೋ ಕೊಟ್ಟಿರಲ್ಲ, ಅಲ್ಲಿನೂ ರೀಪ್ಲೇಸ್ ಮಾಡಿಕೊಂಡು ವೀಡಿಯೋನ ಮತ್ತು ಚೆನ್ನಾಗಿರೋ ವೀಡಿಯೋನ ಮತ್ತು ವೇಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವೀಡಿಯೋನ ನೀಟಾಗಿ ನೋಡಿಕೊಂಡು ಎಡಿಟಿಂಗ್ನ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕಂದರೆ ಮಾಡಿರೋದೇ ನಿಮಗೋಸ್ಕರ ಕಷ್ಟಪಟ್ಟು ಎಡಿಟಿಂಗ್ನ ಮಾಡಿರ್ತೀವಿ, ಅದನ್ನು ವೇಸ್ಟು ಮಾಡ್ಕೊಳ್ಬೇಡಿ. ನೋಡಿದ್ರಲ್ಲ, ಈ ಥರ ರಿಪ್ಲೇಸ್ ಮಾಡಿದಾಯಿತು. ಸೊ ಇವಾಗ ಏನಪ್ಪ ಅಂದರೆ ನೀವು ನೋಡ್ಬೋದು ಲಿಂಕು ಬರ್ತಾ ಇಲ್ಲಪ್ಪ ಅಂತ. ಲಿಂಕ್ನ ಒಂದು ಸಲ ನಿಮಗೆ ತೋರಿಸ್ಕೊಡ್ತೀನಿ ನಾನು ಯಾವ ಥರ ಇಂಪೋರ್ಟ್ ಮಾಡ್ಕೋಬೇಕಂತೇಳಿ. ನೋಡಿ, ಪ್ರತಿಯೊಬ್ಬರು ನಿಮಗೆ ಲಿಂಕ್ ಬರಲ್ಲ ಅಂದರೆ ನಾನು ಇವಾಗ ಇದು ಅಲಾಟ್ಮೇಷನ್ ಮೇಲೆ ಈ ಥರ ಇದೇನಂದರೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ಕಾಣಿಸ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಲಾಸ್ಟಲ್ಲಿ ಓಪನ್ ಬೈ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನಪ್ಪ ಅಂದರೆ ಇವೆಲ್ಲ ಸೆಲೆಕ್ಟ್ ಆಗಿರಬೇಕು. ಸೊ ನಾನು ಅದರ ಸೆಲೆಕ್ಟ್ ಆಗಿದ್ದಿಲ್ಲ, ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಓಪನ್ ಸಪೋರ್ಟೆಡ್ ಲಿಂಕ್ಸ್ ಅಂತ, ಅಂದರೆ ಆಲ್ ಲಿಂಕ್ಸು ಎಲ್ಲ ನಿಮಗೆ ಇಂಪೋರ್ಟ್ ಆಗುತ್ತೆ. ಸೊ ಈ ಥರ ಇಂಪೋರ್ಟ್ ಆದರೆ ಪ್ರತಿಯೊಂದು ಲಿಂಕು ನಿಮಗೆ ಇಂಪೋರ್ಟ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್ ಹೇಳೋದು. ಅದನ್ನು ನೀವು ಸೆಟ್ಟಿಂಗ್ನ ಕರೆಕ್ಟಾಗಿ ಆನ್ ಮಾಡ್ಕೊಳ್ಳಿ, ನಿಮಗೆಲ್ಲ ಇಂಪೋರ್ಟ್ ಆಗುತ್ತೆ. ಇವಾಗ ನೋಡಿ, ಇಷ್ಟ ಆದ ನಂತರ ವೀಡಿಯೋನ ಡೌನ್ಲೋಡ್ನ ಹಾಕೋಣ. ಇವಾಗ ವೀಡಿಯೋನ ಡೌನ್ಲೋಡ್ನ ಹಾಕ್ತೀನಿ. ಫ್ರೆಂಡ್ಸ್ ವಿಡಿಯೋ ಅರ್ಥ ಆಗಿದೆ ಅಂದ್ಕೊತೀನಿ, ದಯವಿಟ್ಟು ಸಪೋರ್ಟ್ ಕೊಡಿ. ಸೊ ವಿಡಿಯೋ ಡೌನ್ಲೋಡ್ ಆಯಿತು, ಶೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ.